ವಂದಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ನನ್ನ ಶಿಕ್ಷಕರಿಗೆ, ಸ್ನೇಹಿತರಿಗೆ ಹಾಗೂ ಪೋಷಕರಿಗೆ ಹೃದಯಪೂರ್ವಕ ವಂದನೆಗಳು. ನಾವೆಲ್ಲರೂ ಇಂದು 79ನೇ ಸ್ವಾತಂತ್ರ್ಯ ದಿನಾಚರಿಸಲು ಸೇರಿದ್ದೇವೆ. ಭಾರತವು ಬ್ರಿಟಿಷರ ವಿರುದ್ಧದಿಂದ ಮುಕ್ತಗೊಳಿಸಲು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಡೆಸಿದ ಪ್ರಯತ್ನಗಳನ್ನು ಒಪ್ಪಿಕೊಳ್ಳಲು ನಾವು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಭಾರತವು ಈ ಶುಭ ದಿನವನ್ನು ಸಂಪೂರ್ಣ ದೇಶಭಕ್ತಿ ಮನೋಭಾವದಿಂದ ಆಚರಿಸುತ್ತದೆ. ಇದು ಭಾರತೀಯ ಇತಿಹಾಸದಲ್ಲೇ ಅತ್ಯಂತ ಮಹತ್ವವಾದ ದಿನವಾಗಿದೆ. ಈ ದಿನ ನಮ್ಮ ದೇಶ ಸ್ವತಂತ್ರ ರಾಷ್ಟ್ರವಾಯಿತು ಮತ್ತು ಪಾಕಿಸ್ತಾನವು ಭಾರತದಿಂದ ಬೇರ್ಪಟ್ಟಿತು. ಸ್ವಾತಂತ್ರ್ಯ ಸಿಕ್ಕ ಸವಿನೆನಪಿಗೆ ಪ್ರತಿ ವರ್ಷ ನಾವು ಈ ದಿನಾಚರಣೆಯನ್ನು ಆಚರಿಸುತ್ತಲೇ ಬಂದಿದ್ದೇವೆ. ಸ್ವಾತಂತ್ರ್ಯ ಸಿಕ್ಕಿತ್ತು ಅಂತ ಸಂಭ್ರಮ ಆಚರಿಸುತ್ತೇವೆ ಹೊರತು ಸ್ವತಂತ್ರರಾಗಲು ಕಾರಣರಾದ ಮಹನೀಯರು ಪಟ್ಟ ಶ್ರಮ ನಮಗೆ ಅರ್ಥವಾಗುತ್ತಿಲ್ಲ. ನಮ್ಮ ದೇಶ ಸಂಪದ್ಭರಿತ ರಾಷ್ಟ್ರವಾಗಿದ್ದು ಅನೇಕ ದೇಶಗಳು ನಮ್ಮ ದೇಶದ ರಾಜರ ಅನುಮತಿ ಪಡೆದು ವ್ಯಾಪಾರ ಪ್ರಾರಂಭಿಸಿದರು. ಆದರೆ ಅವರು ಕೇವಲ ವ್ಯಾಪಾರ ಮಾಡಿಕೊಂಡಿರಲಿಲ್ಲ, ನಮ್ಮ ದೇಶದ ಆಂತರಿಕ ವಿಷಯಗಳಲ್ಲಿ ಭಾಗವಹಿಸಿ ನಮ್ಮಲ್ಲೇ ದ್ವೇಷ ಹುಟ್ಟುವಂತೆ ಮಾಡಿದರು. ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳತೊಡಗಿದರು. ತಮ್ಮಿಷ್ಟದಂತೆ ಹಲವಾರು ಕಾನೂನುಗಳನ್ನು ಜಾರಿಗೆ ತಂದು ದೇಶದ ಸಂಪತ್ತನ್ನು ಕೊಳ್ಳೆಹೊಡೆಯುತ್ತಿದ್ದರು. ಇದನ್ನೆಲ್ಲ ಮನಗಂಡ ನಮ್ಮ ರಾಷ್ಟ್ರ ನಾಯಕರು ಹಲವಾರು ಹೋರಾಟ ಸತ್ಯಾಗ್ರಹಗಳನ್ನು ಮಾಡಿ ಗಳಿಸಿಕೊಟ್ಟ ಸ್ವತಂತ್ರವನ್ನು ನಾವು ಉಳಿಸಿಕೊಳ್ಳಲೇಬೇಕು. ಸ್ವಾತಂತ್ರ್ಯದ ನಂತರ ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಅನೇಕ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಇದು ಹಲವಾರು ಜಾತಿ ಮತ್ತು ಧರ್ಮದ ಜನರಿಗೆ ನೆಲೆಯಾಗಿದೆ. ಭಾರತವು ಪ್ರತಿಯೊಂದು ಹಬ್ಬವನ್ನು ಅಷ್ಟೇ ಸಂಭ್ರಮದಿಂದ ಆಚರಿಸುತ್ತದೆ. ಇಂದು ಧ್ವಜಾರೋಹಣದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದರಿಂದ ನಮ್ಮ ಜವಾಬ್ದಾರಿ ಮುಗಿಯುವುದಿಲ್ಲ. ಅನೇಕ ರಾಜ್ಯದ ಕಸದ ತೊಟ್ಟಿಗಳಲ್ಲಿ ಎಷ್ಟೋ ಬಾವುಟಗಳು ಕಾಣಸಿಗುತ್ತವೆ. ನಾವೆಲ್ಲರೂ ನಮ್ಮ ರಾಷ್ಟ್ರಧ್ವಜವನ್ನು ಗೌರವಿಸಬೇಕೆಂದು ತಿಳಿದಿರಬೇಕು. ಅದು ಮಹತ್ವದ್ದಾಗಿದೆ. ಆದ್ದರಿಂದ ಅದನ್ನು ಹೇಗೆ ರಕ್ಷಿಸಬೇಕೆಂದು ತಿಳಿದಿರಬೇಕು. ನಾಗರಿಕರಾದ ನಾವು ಸ್ವದೇಶಿ ವಸ್ತುಗಳ ಬಳಕೆ ಮಾಡುತ್ತಾ ವಿದೇಶಿ ವಸ್ತುಗಳ ವ್ಯಾಮೋಹವನ್ನು ತೋರೋಣ. ಇದರಿಂದ ದೇಶ ಆರ್ಥಿಕವಾಗಿ ಸದೃಢವಾಗಿರುತ್ತದೆ. ನಾವೆಲ್ಲ ಸ್ವಾವಲಂಬಿಗಳಾಗಿ ಬದುಕಬಹುದು ಎಂದು ಆಶಿಸುತ್ತೇನೆ. ಈ ಸ್ವಾತಂತ್ರ್ಯ ದಿನದ ಭಾಷಣದಿಂದ ನಮ್ಮ ಹುತಾತ್ಮರ ಪ್ರಯತ್ನಗಳನ್ನು ಎಲ್ಲರೂ ಗುರುತಿಸಲಿ, ಅಭಿನಂದಿಸಲಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.